ಎಲ್ಲರಿಗೂ ನಮಸ್ಕಾರ. ಬನ್ನಿ ನಾನಿ ಕಿಚನ್ಗೆ ಬನ್ನಿ. ಇವತ್ತು ಹೋಳಿಗೆ ಮಾಡೋದು ತೋರಿಸ್ತಿದ್ದೀನಿ. ತುಂಬಾ ಸುಲಭ, ತುಂಬಾ ಚೆನ್ನಾಗೂ ಇರುತ್ತೆ. ತುಂಬಾ ಪದಾರ್ಥಗಳು ಏನು ಬೇಕಿಲ್ಲ ಫ್ರೆಂಡ್ಸ್, ಸ್ನೇಹಿತರೆ. ನೋಡಿ ಬೇಕಾಗಿರೋದು ಮತ್ತೆ ಅಳತೆ ಸಮೇತ ಹೇಳ್ತೀನಿ ನೋಡಿ. ತೊಗರಿಬೇಳೆ ತಗೊಂಡಿದ್ದೀನಿ. ತೊಗರಿಬೇಳೆ 1 ಪಾವ್ ತಗೊಂಡಿದ್ದೀನಿ. 1 ಲೋಟ ದೊಡ್ಡ ಲೋಟ ಅಷ್ಟು. ಅಳತೆಗೆ ಯಾವ್ದು ತಗೊಳ್ತೀವಿ ಅದೇ ಅನ್ಕೊಳ್ಳಿ. 1 ಫುಲ್ ತೊಗರಿಬೇಳೆ, ಗೋಪುರ ಎಲ್ಲ ಫ್ಲಾಟ್ ತರ ತಗೊಂಡಿದ್ದೀನಿ. ಫ್ಲಾಟ್ ತರ ಬೆಲ್ಲ ತಗೊಂಡಿದ್ದೀನಿ. ಈ ಸೈಜ್ ಲೋಟದಲ್ಲಿ ಅರ್ಧ ಸೈಜ್ ಲೋಟ ಅಂದ್ರೆ ಅರ್ಧ ಪಾವ್ ತರದ್ದು. ಅರ್ಧ ಪಾವದಲ್ಲಿ ಈ ಅರ್ಧ ಪಾವ್ ಅಷ್ಟು, ಈ ಲೋಟದಲ್ಲಿ ಅರ್ಧ ಅಷ್ಟು ಮೈದಾ ತಗೊಂಡಿದ್ದೀನಿ. ನಾನು ಇದು ಚಿರೋಟಿ ರವೆ ಇವಾಗ ಕಲಿಸ್ಕೋಬೇಕಾದಾಗ ನಾನು ನಿಮ್ಗೆ ತೋರಿಸಿ ಒಂದು 2-3 ಸ್ಪೂನ್ ಹಾಕೊಂಡ್ರೆ ಸಾಕು. ಮತ್ತೆ ಸ್ವಲ್ಪ ಕೊಬ್ಬರಿ, ತುಂಬಾ ಕಡಿಮೆ, ಸುಮ್ಮನೆ ಸ್ವಲ್ಪ 1-2 ಸ್ಪೂನ್ ಅಷ್ಟು ಕೊಬ್ಬರಿ ಇಟ್ಕೊಂಡಿದ್ದೀನಿ. 1 ಏಲಕ್ಕಿ ಮತ್ತೆ ಎಣ್ಣೆ, ಇಷ್ಟು ಬೇಕಾಗಿರೋ ಪದಾರ್ಥ. ಅಳತೆನೂ ಇದೇ ಅಳತೆನೆ ಎಲ್ಲಾನು. ಈಗ ನಾವು ತೊಗರಿ ಬೇಳೆನ ತೊಳ್ಕೊಂಡು ಕುದಿಯೋಕೆ ಇಡಬೇಕು. ಫಸ್ಟ್ ನಾವು ಹೇಗ್ ಮಾಡ್ಬೇಕು ಅಂದ್ರೆ ನೋಡಿ, ಒಂದು ದೊಡ್ಡ ಪಾತ್ರೆ ತಗೋಬೇಕು. ಪಾತ್ರೆ ಸ್ವಲ್ಪ ವಿಶಾಲವಾಗಿರೋ ಪಾತ್ರೆ ತಗೋಬೇಕು. ನೀವು ವಿಶಾಲವಾಗಿರೋ ಪಾತ್ರೆ ತಗೊಂಡಾಗ ಬೇಳೆ ಚೆನ್ನಾಗಿ ಬೇಯುತ್ತೆ. ಬೆಂದಾಗ ಅದು ಬಿಟ್ಕೊಂಡಂಗೆ ಚೆನ್ನಾಗಾಗತ್ತೆ. ಆಮೇಲೆ ನೀರು ಅಷ್ಟೇ, ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕಿತ್ತು. ನೋಡಿ, 1 ಮಗ್ಗಷ್ಟು ನೀರು ಹಾಕೊಳ್ತಾ ಇದ್ದೀನಿ ನಾನು. 1 ಮಗ್ಗಷ್ಟು ನೀರು ಬಿಸಿಗೆ ಕುದಿಯೋದಿಟ್ಟಿರೋಣ ಅಂತ. ನೋಡಿ ಸ್ನೇಹಿತರೆ, ಈಗ ನಾನು ತೋರಿಸಿದ್ಮೇಲೆ 1 ಮಗ್ ನೀರು ಆ ಪಾತ್ರೆ ಒಳಗೆ ಹಾಕಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಈಗ ನಾನು ಅದಕ್ಕೆ ಕಂಕಣ ಬೇಕಲ್ವೇ, ಕಂಕಣ ಎಷ್ಟಿಲ್ಲ ಅಂದ್ರೆ 2 ಅವರ್ಸ್ ಮೊದಲು ನಾವು ಕಲಸಿ ಇಟ್ಕೋಬೇಕು. ಅದಕ್ಕೆ ನಾನು ಈಗ ಬಿಸಿಗೆ ಇಟ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ತೀನಿ. ನೋಡಿ, ಅರ್ಧ ಪಾವ್ ಅಷ್ಟು, ನೋಡಿ ಈ ಲೋಟ, ನೋಡಿ ಈ ಲೋಟದಲ್ಲಿ ಅರ್ಧದಷ್ಟು ಮೈದಾ ತಗೊಂಡಿದ್ದೀನಿ ನಾನು. ಒಂದು ಪಾತ್ರೆಗೆ ಹಾಕೊಳ್ಳೋಣ. ಆಮೇಲಿಂದ ಇದಕ್ಕೆ ಚಿರೋಟಿ ರವೆ ನೋಡಿ, ನಾನು ಈ ಥರ ತುಂಬ ಗೋಪುರಲ್ಲ, ಈ ರೀತಿನಲ್ಲಿ 2 ಸ್ಪೂನ್ ಅಷ್ಟು ಹಾಕೊಳ್ತೀನಿ. 2 ಸ್ಪೂನ್ ಅಷ್ಟು ಹಾಕೊಳ್ತೀನಿ. ಕೆಲವರು ರವೆನಲ್ಲೇ ಬರೀ ಚಿರೋಟಿ ರವೆದಲ್ಲೇ ಬೊಂಬೆ ಈ ಥರ ಚಿರೋಟಿ ರವೆದಲ್ಲೇ ಮಾಡ್ತಾರೆ. ನಾನು ಸ್ವಲ್ಪ ಮೈದಾ ಹಾಕೊಳ್ತೀನಿ. ಸ್ವಲ್ಪ ಮೈದಾ ಜೊತೆಗೆ ಚಿರೋಟಿ ರವೆ ಮಾಡ್ತೀನಿ. ಕೆಲವರು ಚಿರೋಟಿ ರವೆ ಜಾಸ್ತಿ ಹಾಕೊಂಡು ಮೈದಾ 2 ಸ್ಪೂನ್ ಹಾಕೊಳ್ತಾರೆ. ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚಿಟಿಕೆ ಉಪ್ಪು ಅಷ್ಟೇ, ಬರೀ ಕಲಿಸ್ಬಾರ್ದು ಅಂದ್ಬಿಟ್ಟು 1 ಚಿಟಿಕೆ ಉಪ್ಪು ಹಾಕೊಂಡು ನೀರು ಹಾಕೊಂಡು ಕಲಿಸ್ಬೇಕು. ನೋಡಿ, ಈ ಥರ ಬೆರಳಲ್ಲೇ ಕಲಿಸ್ಬೇಕು ನಾವು. ನೋಡಿ, ಈ ಥರ ನೋಡಿ, ಈ ಥರ ಆಗಬೇಕು. ಈ ಥರ ಕಲಿಸ್ಕೋಬೇಕು. ಈ ಥರ ಇಷ್ಟು ಮಾತ್ರ ಗಟ್ಟಿ ಕಲಿಸ್ಕೋಬೇಕು. ತುಂಬ ಗಟ್ಟಿ ಮಾಡ್ಕೋಬಾರ್ದು. ನೋಡಿ, ಜಾರೋ ಥರ ಇರಬೇಕು. ಮೈದಾನು, ರವೆ, ಚಿಟಿಕೆ ಉಪ್ಪು, ಶಾಸ್ತ್ರಕ್ಕೆ ಅಂತೀವಲ್ಲ, ಶಾಸ್ತ್ರಕ್ಕೆ ಅಂದ್ಬಿಟ್ಟು ಸ್ವಲ್ಪ ಹಾಕ್ಬೇಕು. ಬರೀ ಕಲಿಸ್ಬಾರ್ದು ಅಂದ್ಬಿಟ್ಟು ಆ ರೀತಿಯಾಗಿ ಹಾಕ್ಬೇಕು. ಇವಾಗ ಈ ರೀತಿ ಆದಮೇಲೆ ಈಗ ನಾವು ಇದಕ್ಕೆ ಎಣ್ಣೆ ಹಾಕೊಂಡು ಚೆನ್ನಾಗಿ ಮೆದ್ಬೇಕು. ನಾನು 1-2 ಕೈಯಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಮುಳುಗೋ ಥರ ಹಾಕ್ಕೊಂಡು ಎಣ್ಣೆನ ಚೆನ್ನಾಗಿ ಇದಕ್ಕೆ ಈ ಥರ ಕೆಳಗೆ ಮೇಲೆ ಕೆಳಗೆ ಒಂದು ಚೆನ್ನಾಗಿ ಈ ಥರ ಮೆದ್ಬೇಕು. ಈ ಮೆದ್ತಾ ಇರಬೇಕಾದಾಗಲೇ ನಮಗೆ ಮೈದಾ ಚೆನ್ನಾಗಿದೆಯಾ ಇಲ್ವಾ ಅಂತಲೂ ಚೆನ್ನಾಗಿ ಗೊತ್ತಾಗೋಗುತ್ತೆ. ಫಸ್ಟ್ ಆಫ್ ಆಲ್ ನಾವು ನೀರು ಹಾಕ್ತಿದ್ದಂಗೆ ಗೊತ್ತಾಗೋಗುತ್ತೆ. ಇವಾಗ ನಾನು ನಿಮ್ಗೆ ಇಳ್ಜಾರ್ ತೋರಿಸಿದ್ನಲ್ಲ, ಆ ಇಳ್ಜಾರಲ್ಲೇ ಗೊತ್ತಾಗೋಗುತ್ತೆ ನಿಮ್ಗೆ ಮೈದಾ ಚೆನ್ನಾಗಿದೆ ಇಲ್ಲ ಅಂತ. ನೋಡಿ, ಈ ಥರ ಕೆಳಗಿನ ಮೇಲಿನ ಕೆಳಗೆ ಈ ಎಣ್ಣೆ ಎಳ್ಕೊಳ್ಳೋ ತನಕ ಒಂದು 5 ನಿಮಿಷ ಕೈಯಲ್ಲಿ ಈ ಥರ ಆಡಿಸ್ಬೇಕು. ಅಲ್ಲೇ ಎಣ್ಣೆ ಹಾಕ್ಕೊಂಡಿದ್ದು ನೋಡಿದ್ರಲ್ಲ ನೀವೇನೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಎಣ್ಣೆನೂ ಎಳ್ಕೊಂಡದೆ ಬಳಸ್ಕೊಂಡ್ಬಿಟ್ಟಿದೆ. ಎಲ್ಲನೂ ಹಿಟ್ಟದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಎಣ್ಣೆ. ಈ ರೀತಿ ಎಣ್ಣೆ ಸೇರ್ಕೋಬೇಕು. ನೋಡಿ, ಈ ಥರ ಬಿಟ್ಟಾಗ ಸ್ಟಿಕ್ಕಿಯಾಗಿ ಹೋಗುತ್ತೆ. ಈ ಥರ ಸ್ಟಿಕ್ಕಿ ಆಗೋದಾಗ ಕಂಕಣ ಚೆನ್ನಾಗಿ ಬಂದಿದೆ ಅಂತ. ಕನ್ನಡದಲ್ಲಿ ಕಂಕಣ ಅಂತಾರೆ, ನಮ್ಮಲ್ಲಿ ಸೈನಿಮು ಅಂತೀವಿ. ಒಬ್ಬಟ್ಟು ಸೈನಿಮು ಅಂತ ಹೇಳ್ತೀವಿ. ಒಬ್ಬಟ್ಟಿಗೆ ಕಲಿಸ್ಕೊಳ್ಳೋದು, ಯಾವ ಒಬ್ಬಟ್ಟು ಕಲಿಸ್ಕೊಂಡು ಇದೇ ರೀತಿ ಕಲಿಸ್ಕೋಬೇಕು. ಕಾಯಿ ಒಬ್ಬಟ್ಟಿಗಾಗಲಿ, ಸಜ್ಜೊಬ್ಬಟ್ಟಿಗಾಗಲಿ, ಯಾವುದೇ ಆಗಲಿ ಈ ಥರನೇ ಕಲಿಸ್ಕೋಬೇಕು. ಬೇಳೆ ಒಬ್ಬಟ್ಟುಗಳಿಗೆ ಎಲ್ಲ. ನೋಡಿ, ಇವಾಗ ಇದು ನೋಡಿ, ನೀವು ಕಂಡಂಗೆ ಎಣ್ಣೆನೇ ಇಲ್ಲ. ಈಗ ನಾವು ಇದಕ್ಕೆ ಎಣ್ಣೆ ಮತ್ತೆ ಹಾಕಿ ನೆನೆಯಕ್ಕೆ ಇಡೋಣ. ನೋಡಿ, ಈ ಥರ ಎಣ್ಣೆ ತುಂಬ ಹಾಕ್ಬಿಟ್ಟು ನೆನೆಯಕ್ಕೆ ಬಿಡಬೇಕು. ನೋಡಿ, ಈ ಥರ ನೀರು ಚೆನ್ನಾಗಿ ಕುದೀತಿದ್ದಾಗ ಒಂದ್ಸತಿ ಸುಮ್ಮನೆ ಬೇಳೆ ತೊಳೆದು ಹಾಕ್ಬೇಕಷ್ಟೇ. ಬೇಳೆ ನೆನೆಸ್ಬಾರ್ದು, ತೊಳೆದು ನೀರು ಹಾಕ್ಬೇಕು. ಈ ಥರ ನೀರು ಚೆನ್ನಾಗಿ ಕುದೀತಿದ್ದಾಗ ಹಾಕಿ. ನೋಡಿ, ಬೇಯಬೇಕಾದಾಗ ಈ ಥರ ನೊರೆ ಬರುತ್ತಲ್ಲ, ಈ ನೊರೆನ ಒಂದ್ಸತಿ
ತೆಗೆದು ಹಾಕ್ಬಿಡೋಣಂತೆ ನಾವು. ಈ ಥರ ನೊರೆನ ತೆಗೆದು ಹಾಕ್ಬಿಡೋಣ. ಇವಾಗ ಬೇಯ್ತಿದೆಯಲ್ಲ, ಇದೇ ಥರ ಬೇಯ್ತಾ ಇರುತ್ತೆ. ನೊರೆ ಒಂದ್ಸತಿ ತೆಗೆದು ಹಾಕಿದ್ಮೇಲೆ ಬೇಯ್ತಾ ಇರುತ್ತಲ್ಲ. ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಬಂದಾಗ ಇದು ಸ್ವಲ್ಪ ತೆಗೆದ್ಬಿಡಿ. ಒಂದ್ಸತಿ ಆದರೆ 2 ಸತಿ ತೆಗೆದ್ಬಿಡಿ. ತುಂಬ ಕಲಕಬಾರ್ದು ನಾವು ಬೇಳೆನ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಅರಿಶಿನ, ಸ್ವಲ್ಪ ಎಣ್ಣೆ, 1 ಸ್ಪೂನಷ್ಟು ಈ ಥರ ಒಂದು ಸ್ವಲ್ಪ ಎಣ್ಣೆ ಸುತ್ತು ಹಾಕೊಳ್ಳೋಣ. ಇವಾಗ ಇದನ್ನು ಬೇಯೋದಿಕ್ಕೆ ಬಿಡೋಣ. ನಿಮ್ಗೆ ಹೆಚ್ಚು ಕಡಿಮೆ ಒಂದು 15 ನಿಮಿಷ ಬೇಯುತ್ತೆ. ಅಲ್ಲಿ ತನಕ ನಾವು ಬೇರೆ ಏನಾದ್ರು ಕೆಲಸ ಮಾಡ್ಕೋಬಹುದು. ಇದು ನಾವು ಬೇಳೆ ಕುಕ್ಕರಲ್ಲಿ ಮಾಡ್ಬೋದು, ಬೇಗ ಆಗತ್ತೆ ಅಂತಾರೆ. ಕುಕ್ಕರಲ್ಲಿ ಮಾಡೋದೇನು ತೊಂದರೆ ಇಲ್ಲ. ಬೇಳೆ ಒಂದೊಂದ್ಸತಿ ಒಂದೊಂದು ಥರ ಇರುತ್ತೆ. ಒಂದು ವಿಜಿಲ್ ಮಾಡಿದ್ರೇ ಸಾಕು, ಬೇಳೆ ಚೆನ್ನಾಗಿ ಬೆಂದಿರತ್ತಂತ ಎಷ್ಟೋ ಜನ ಸ್ನೇಹಿತರು ಅವರು ಇವರು ಹೇಳ್ತಾರೆ. ಒಂದ್ಸತಿ ಆದ್ರೂ ಇದು ಬೇಳೆ ಅನ್ನೋದು ಯಾವಾಗಲೂ ಒಂದೇ ಥರ ಇಲ್ಲ. ಒಂದೊಂದ್ಸತಿ ತುಂಬ ಮೆತ್ತಗಾಗೋಗುತ್ತೆ. ತುಂಬ ಮೆತ್ತಗಾಗೋದ್ರೆ ಒಬ್ಬಟ್ಟು ಬರೋದಿಲ್ಲ. ಇದು ಬೇಯೋದಿಕ್ಕೆ ಬಿಟ್ಟರೆ ಯಾವಾಗಲೂ ಬೇಳೆ ನಾವು ಮೇಲೆ ಬೇಯುತ್ತಲ್ಲ, ನಾವು ನೋಡಿಕೊಂಡು ಅದನ್ನು ಶೋಧಿಸ್ಕೋಬೋದು. ಹಾಗಾಗಿ ಪಾತ್ರೆನಲ್ಲಿ ಬೇಯಿಸ್ಕೊಂಡ್ರೆ ಯಾವತ್ತಿಗೂ ಒಬ್ಬಟ್ಟು ಕೆಡೋದೇ ಇಲ್ಲ, ಸಖತ್ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ಈ ಥರ ತೇಲಿ ಬೇಯ್ಬೇಕಂದ್ರೆ ನೀರಿನಲ್ಲಿ ತೇಲ್ತಾ ಇದೆ ನೋಡಿ ಬೇಳೆ. ಈ ಥರ ತೇಲಿ ಬೇಯಬೇಕು. 1 ಮಗ್ಗಲ್ದಿರೋ 1 ಮಗ್ಗ 1.5 ಮಗ್ಗ ಹಾಕೊಳ್ಳಿ. ನೀರು ಒಂದು ಸ್ವಲ್ಪ ಜಾಸ್ತಿ ಆದ್ರೂ ತೊಂದರೆ ಇಲ್ಲ. ನಾನು 1 ಮಗ್ಗ ಹಾಕಿ ತೋರಿಸಿದ್ನಲ್ಲ, ಆಗೋದಕ್ಕಾಗಿ ನೋಡಿ ಈ ಥರ ಬೇಯ್ತಾ ಇರಬೇಕು. ಇದಕ್ಕೆ ಮಧ್ಯೆ ನಾವು ನೀರು ಹಾಕಬಾರ್ದು. ಇಡಬೇಕಾದಾಗಲೇ ಇನ್ನು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರು ಪರವಾಗಿಲ್ಲ. ನಾನು 1 ಮಗ್ಗ ಹಾಕಿ ಇನ್ನೊಂದು ಅರ್ಧ ಲೋಟ ಅಷ್ಟು ಹಾಕಿದೆ. ಪಾತ್ರೆ ನೋಡಿಕೊಂಡು ನೋಡಿ ಈ ಥರ ಬೇಯ್ತಾ ಇರ್ಬೇಕು. ಈ ಬೇಳೆ ಬೇಯ್ತಾ ಇದ್ದಾಗ ಮಧ್ಯೆ ನೀರು ಹಾಕ್ಬೇಡಿ. ಈ ಥರ ಬೇಯೋದಿಕ್ಕೆ ಬಿಟ್ಬಿಡೋಣ. ಇದು ಚೆನ್ನಾಗಿ ಇನ್ನೂ ಬೇಯಬೇಕು. ಇನ್ನೊಂದು 5 ನಿಮಿಷ ಬೆಂದರೆ ಬೇಳೆ ಬೆಂದಂಗೆ. ಈ ಥರ ಯಾವ ಥರ ಬೇಯ್ತಿದೆ ನೋಡಿದ್ರಲ್ಲ, ಬಣ್ಣ ಬಿಟ್ಕೊಂಡಿದ್ದೀರ. ಬೇಳೆ ಕಟ್ಟಲ್ಲೇ ಇದಕ್ಕೆ ಬಿಟ್ಕೊಂಡಿದೆ ನೋಡಿ. ಬೇಳೆ ಈ ಥರ ಬೆಂದಿರಬೇಕು. ಅಂದರೆ ಮಧ್ಯೆ ಏನು ಗಟ್ಟಿ ಇರಬಾರ್ದು, ಅಷ್ಟೇ. ಇನ್ನೇನು ಜಾಸ್ತಿ ಬೇಯೋ ಕೆಲಸ ಇಲ್ಲ. ಒಂದು ತಗೊಂಡ್ರೆ ನೋಡಿ, ಮಧ್ಯೆ ಏನೂ ಗಟ್ಟಿ ಇರಬಾರ್ದು, ಅಷ್ಟೇ. ಮತ್ತೆ ಏನು ಗಟ್ಟಿ ಇರಬಾರ್ದು ನೋಡಿ. ನಿಮ್ಗೆ ಹಂಗೆ ನೋಡೋಕೆ ಬಿಸಿ ಆಯ್ತು ಅಂದರೆ ಈ ಥರ ಸುತ್ತು ಹೊಡ್ಕೊಂಡಿರತ್ತೆ ನೋಡಿ ಬೇಳೆ ನೋಡಿ. ಈ ಥರ ಮಧ್ಯೆ ಗಟ್ಟಿ ಇರಬಾರ್ದು, ಅಷ್ಟೇ ಸ್ನೇಹಿತರೆ. ಇಷ್ಟು ಇದ್ದಾಗ ನಾವು ಶೋಧಿಸೋದಕ್ಕೆ ಹಾಕೊಂಡ್ಬಿಡೋಣ. ಆರೋದಕ್ಕೆ ಇಡಬೇಕೀಗ. ಸ್ನೇಹಿತರೆ, ಬೇಳೆ ಬೆಂದಿರೋದು ಹೇಗಿದೆ ಅಂತೆ. ನೀರು ಕಟ್ಟು ಬೇರೆ ತೊಗೊಂಡಿದ್ದೀನಿ ನಾನು. ಇದನ್ನ ಸಾರು ಉಪಯೋಗಿಸ್ಕೋಬೋದು. ಒಬ್ಬಟ್ಟು ಸಾರು ಸೂಪರ್ ಆಗಿರುತ್ತೆ. ಬೇಳೆ ಬೆಂದಿರೋದು. ಈಗ ನಾವು ಇದಕ್ಕೆ ಏನು ಮಾಡಬೇಕು ಅಂದ್ರೆ, ನಾನು ಅಳತೆನಲ್ಲಿ ತೋರಿಸಿದ್ನಲ್ಲ ನೋಡಿ, ಈ ಥರ ಸ್ವಲ್ಪ ಒಂದ್ಸತಿ ಕೈ ಆಡಿಸ್ಕೊಂಡ್ಬಿಟ್ಟು ನಾನು ಅಳತೆನಲ್ಲಿ ತೋರಿಸಿದ್ನಲ್ಲ ಬೆಲ್ಲ, ಆ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಬೇಕಾದ ಹಬ್ಬದ ದಿವಸ ತವೆ ಬೇಕು ಅಂದರೆ ಎಲೆ ತುದಿಗೆ ತವೆ ಬೇಕಾದಾಗ ಒಂದು ಸ್ವಲ್ಪ ಬೇಳೆ, 1-2 ಸ್ಪೂನಷ್ಟು ಬೇಳೆ ತೆಗೆದಿಟ್ಕೋಬೋದು. ಇಲ್ಲಾಂದರೆ ನಾನು ತೋರಿಸಿರೋ ಅಳತೆಗೆ ಸರಿಯಾಗಿರುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡೋಣ. ಇದ್ರ ಜೊತೆಗೆ ನಾನು ತೋರಿಸಿದ್ನೆಲ್ಲ ಕೊಬ್ಬರಿನ ಹಾಕೊಂಡ್ಬಿಟ್ಟು ಮತ್ತು ಏಲಕ್ಕಿನೂ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಬಿಟ್ಬಿಡೋಣ. ನಾವು ಇಷ್ಟರಲ್ಲಿ ಇದು ತಣ್ಣಗಾಗುವಷ್ಟರಲ್ಲಿ ನಾವು ಸಾರು ಒಬ್ಬಟ್ಟು ಸಾರು ಸೇರ್ ಮಾಡ್ಕೊಳ್ಳೋಣ ನೋಡಿ. ಎಲ್ಲ ಮಿಕ್ಸ್ ಮಾಡಿ ಈ ಥರ ಇಟ್ಕೊಂಡ್ಬಿಟ್ರೆ ಒಂದು 10 ನಿಮಿಷ ಬಿಟ್ಟರೆ ತಣ್ಣಗಾಗುತ್ತೆ. ನಮಗೆ ಬೇಗ ಬೇಕು ಅಂದರೆ ಒಂದು ತಟ್ಟೆಗೆ ಹಾಕಿ ಆರಿಸ್ಕೋಬೋದು ನೋಡಿ. ಸ್ನೇಹಿತರೆ, ಬೆರಳು ಬೆಚ್ಚಗಾಗಿದೆ, ಬಿಸಿ ಕಡಿಮೆ ಆಗಿದೆ. ಅದೇ ಶೋಧಿಸಿದ ತಕ್ಷಣ ಹಾಕಬೇಡಿ. 1-2 ನಿಮಿಷ ಬಿಟ್ಟರೆ ಬೆರಳು ಬೆಚ್ಚಗಿರುತ್ತಲ್ಲ. ಈಗ ನಾವು ಹೂರಣ ಮಾಡ್ಕೊಳ್ಳೋಣ. ಇದು ಜಾರು ಡ್ರೈ ಇರಬೇಕು, ತವ ಇರಬಾರ್ದು. ತೊಳೆದ್ಬಿಟ್ಟು ಒಂದು ಟವಲಲ್ಲಿ ಒರೆಸ್ಬಿಟ್ಟು ಈಗ ಬೇಳೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದನ್ನು ರುಬ್ಕೊಳ್ತೀನಿ ನೋಡಿ. ಗ್ರೈಂಡ್ ಮಾಡಿದ್ರೆ ಈ ಥರ ಬಂದಿದೆ. ಇವಾಗ ಇನ್ನೂ ನುಣ್ಣಗೆ ಮಾಡಬೇಕು. ಈ ಥರ ಬೆಂದಿರುತ್ತೆ. ಈ ಥರ ಆಗತ್ತೆ, ನುಣ್ಣಗಾಗತ್ತೆ. ಅಕಸ್ಮಾತ್ ಸ್ವಲ್ಪ ಗಟ್ಟಿ ಅಂದರೆ ನಾವು ಶೋಧಿಸ್ಬೇಕಾದಾಗ ಇರುತ್ತಲ್ಲ ನೀರು, ಅದನ್ನೇ ಸ್ವಲ್ಪ 1 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬೇಡಿ. ಈ ಥರ ಗ್ರೈಂಡ್ ಮಾಡ್ಕೋಬೇಕು ನೋಡಿ. ಸ್ನೇಹಿತರೆ, ಹೂರಣ ಚೆನ್ನಾಗಿದೆ. ಈ ಥರ ಗಟ್ಟಿ ಇರಬೇಕು. ಈ ಥರ ಗಟ್ಟಿ ಇದ್ದರೆ ನಿಮ್ಗೆ ಯಾವ ಕಾರಣಕ್ಕೂ ಒಬ್ಬಟ್ಟು ಹಾಳಾಗೋದಿಲ್ಲ, ಕ್ಲೀನಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ, ಒಳ್ಳೆ ಲಡ್ಡು ಉಂಡೆ ಇರೋ ಥರ ಇದೆ.
ಕೈಗೆ ಒಂದು ಸ್ವಲ್ಪ ಮೆತ್ಕೊಳ್ಳಲ್ಲ, ಗಟ್ಟಿಯಿಂದ ಹಿಡಿದು ಮೃದು ಎಲ್ಲನೂ ಸಮವಾಗಿದೆ. ಬೇಳೆನೂ ಚೆನ್ನಾಗಿ ಬೆಂದಿದೆ. ಈ ಥರ ನಿಮಗೆ ಹೂರ್ಣ ರೆಡಿ ಮಾಡ್ಕೋಬೇಕು. ನಾನು ಈ ಥರ ಉಂಡೆಗಳನ್ನೆಲ್ಲ ಮಾಡಿಟ್ಕೊಂಡಿದ್ದೀನಿ. ನಾನು ತೋರಿಸಿರೋ ಅಳತೆಗೆ 12 ಉಂಡೆ ಆಗಿದೆ. ಅದು ಸಾರು ಸ್ವಲ್ಪ ಒಂದು ಸ್ವಲ್ಪ ತೊಗೊಂಡಿದ್ರು ನಮಗೆ 12 ಉಂಡೆ ಆಗಿದೆ. ಈಗ ಇದಕ್ಕೆ ಕಂಕಣ ನೋಡಿ ಇಷ್ಟು ಮಾತ್ರ ಕ್ಲೀನಾಗಿ ಬೆಂದಿದೆ ನೋಡಿ, ನೆಂದಿದೆ ನೋಡಿ. ಬಿಟ್ಕೊಳುತ್ತಲ್ಲ ಪಾತ್ರೆ ನೋಡಿ, ಪಾತ್ರೆ ಬಿಟ್ಕೊಳುತ್ತಲ್ಲ, ಬಿಟ್ಕೊಂಡಿದೆ ಅಂದರೆ ನೆಂದಿದೆ ಅಂತ ಅರ್ಥ ನೋಡಿ. ಎಷ್ಟು ಚೆನ್ನಾಗಿ ಹಿಂಗೆ ಬರುತ್ತೆ ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಇದ್ದರೆ ಸರಿ ಅಂತ. ಈಗ ನಾವು ಒಬ್ಬಟ್ಟಿಗೆ ತವಾ ಹಾಕಿದ್ದೀನಿ, ಬಿಸಿಯಾಗಕ್ಕೆ ಬಿಟ್ಟಿದ್ದೀನಿ. ಈಗ ಒಬ್ಬಟ್ಟು ಇಟ್ಕೊಳ್ತೀನಿ ನೋಡಿ. ನೋಡಿ ಒಂಚೂರು ಬೇಕಾದ್ರೆ ಈ ಥರ ಗುಂಡು ಮಾಡಿ ತಗೊಳ್ಳಿ. ಪೇಪರ್ಗೆ ಎಣ್ಣೆ ಸೋರ್ಕೊಂಡಿದ್ದೀನಿ. ಈ ಥರ ಅದು ಕೊನೆ ಬಿಡಿಸ್ಕೊಂಡ್ರೆ ಬರುತ್ತೆ. ಈ ಒಂದು ಉಂಡೆನ ಇಟ್ಕೊಳ್ತೀವಿ. ಇಟ್ಕೊಂಡು ರೊಟ್ಟಿ ತೊಡ್ತೀವಲ್ಲ ಅಷ್ಟು ಗಟ್ಟಿಗೆ ಮಾಡಬಾರ್ದು, ಮೇಲೆ ತಟ್ಟಬೇಕು ನೋಡಿ ಸ್ನೇಹಿತರೆ. ಈ ಥರ ಕವರ್ ಮಾಡ್ಕೋಬೇಕು. ಕವರ್ ಮಾಡ್ಕೊಂಡ್ಬಿಟ್ಮೇಲೆ ಇದ್ರ ಮೇಲೆ ಒಂದು 2 ಡ್ರಾಪ್ ಅಷ್ಟು ಈ ಥರ ಎಣ್ಣೆ ಹಾಕ್ಕೊಂಡು ಕೈಗೆ ತೊಗೊಂಡು ಹಿಂದೆ ಕೆಳಗಿನ ಮೇಲೆ ಮೇಲಿಂದ ಕೆಳಗೆ ಬರೋ ಥರ ಮಾಡಿಕೊಂಡು ನಾವು ಇವಾಗ ತಟ್ಟಬೇಕು ನೋಡಿ. ಈ ಥರ ಮೃದುವಾಗಿ ತಟ್ಕೋಬೇಕು. ನಮ್ಗೆ ಬೇಳೆ ತುಂಬ ಬೆಂದೋದ್ರೆ ಕಷ್ಟ. ಬೇಳೆ ಸರಿಯಾಗಿ ಬೆಂದಿದ್ರೆ ಪರವಾಗಿಲ್ಲ, ಒಂಚೂರು ಕಡಿಮೆ ಆದರೆ ಗಟ್ಟಿ ಬರುತ್ತೆ ಒಬ್ಬಟ್ಟು ಅಷ್ಟೇ ವಿನ ಒಬ್ಬಟ್ಟು ಬರುತ್ತೆ. ಅದೇ ಮೆತ್ತಗಾಗಿ ಹೋದ್ರೆ ನಿಮ್ಗೆ ಒಬ್ಬಟ್ಟು ತಟ್ಟಕ್ಕೂ ಬರೋದಿಲ್ಲ, ಮಾಡೋಕ್ಕೂ ಬರಲ್ಲ, ಎತ್ತಕ್ಕೂ ಬರಲ್ಲ. ಮಾಡ್ತಾ ಈ ಥರ ಕಂಕಣ ಏನಾದ್ರು ಹೊರಗೆ ಬಂದರೆ ಈ ಥರ ಒಂದು ಬೆರಳಲ್ಲಿ ಒಳಗಡೆ ಮಾಡ್ಕೊಳ್ಳಿ. ಅವಾಗ ಅದು ಗಟ್ಟಿ ಬರಲ್ಲ ನಿಮಗೆ ಒಬ್ಬಟ್ಟು ನೋಡಿ. ಈ ಥರ ಮಾಡಿಕೊಂಡು ಫೈನಲಲ್ಲೇ ಈ ಥರ ಮಾಡಿ. ತುಂಬ ಪ್ರೆಸ್ ಮಾಡೋ ಕೆಲಸ ಇಲ್ಲ. ಕೆಲವರು ಹಾಲಿನ ಕವರ್ ಇರುತ್ತಲ್ಲ ಅದ್ರ ಮೇಲೆ ಇಟ್ಕೊಂಡು ಈ ಥರ ತೊಗೊಂಡ್ಬಿಡ್ತಾರೆ. ಅದು ಮಾಡ್ಬೋದು, ಅದು ಸುಲಭ ಇರುತ್ತೆ ಮಾಡೋಕ್ಕೆ. ಇದಕ್ಕಿಂತ ಸುಲಭ ಇರುತ್ತೆ. ಯಾರಿಗೆ ಈ ಥರ ತಟ್ಟಕ್ಕೆ ಬರಲ್ವೋ ಅವರ ಹಾಲಿನ ಕವರ್ ಇದ್ರ ಮೇಲೆ ಹಾಲಿನ ಕವರ್ ಹಾಕೊಂಡು ಚೆನ್ನಾಗಿ ಈಗ ಅಂದ್ರೂ ಕೈಯಲ್ಲಿ ಸೌರಿದ್ರೂ ಒಬ್ಬಟ್ಟು ಚೆನ್ನಾಗಿ ಅರಳ್ಕೊಳ್ಳುತ್ತೆ. ತವಾಗೆ ಸ್ವಲ್ಪ ಈ ಸ್ಪೂನಲ್ಲಿರೋ ಎಣ್ಣೆ ಸಾಕಷ್ಟೇ, ಎಣ್ಣೆ ಹಾಕೋಬೇಕು ಅಂತಲ್ಲ, ಮೀಡಿಯಮ್ ಆಗಿ ಉರಿ ಇರಬೇಕು. ತುಂಬ ಬಿಸಿ ಆಗಿರ್ಬಾರ್ದು ತವ. ಇದ್ರ ಮೇಲೆ ಹಾಕ್ಬಿಟ್ಟು ನಾವು ಒಂದ್ಸತಿ ಹೀಗಂದ್ರೆ ಸಾಕು, ಬಿಟ್ಕೊಳ್ಳುತ್ತೆ. ಒಂಚೂರು ಈ ಥರ ಮಾಡಿದ್ರೆ ಸಾಕು ನೋಡಿ ಸ್ನೇಹಿತರೆ. ಸಣ್ಣ ಬಬಲ್ಸ್ ಬಂದಿದೆಯಲ್ಲ ನೋಡಿ, ಇದೆಲ್ಲ ಈ ಥರ ಆದಾಗ ಬಿಸಿ ಆಗಿದೆ ಅಂತ ಒಂದ್ಸತಿ ನಾವು ಸೂಪರ್ ಒಬ್ಬಟ್ಟಾಗಿದೆ ನೋಡೋರ. ಒಂಚೂರು ನಿಮಗೇನು ಪ್ರಾಬ್ಲಮ್ಮೇ ಆಗಲಿಲ್ಲ, ಸೂಪರ್ ಆಗಿದೆ ಒಬ್ಬಟ್ಟು. ಇದು ಈ ಥರ ತಿರ್ವಾಕೋಬಹುದು. ನಾವು ಒಂದು 2-3 ದಿವಸ ಇಟ್ಕೋಬೇಕು ಅಂದರೆ ಒಬ್ಬಟ್ಟು ತಿರ್ವಾಕ್ಬೇಕು. ಆವತ್ತಿಗೆ ಖರ್ಚಾಗತ್ತೆ. ಅಂದರೆ ತಿರ್ವಾಕ್ದಿರ ಹಾಕಿದ್ರು ತುಂಬ ಸಾಫ್ಟಾಗಿ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ. ಈಗ ನಾವು ಮಾಡಬೇಕಾದಾಗ ಮಧ್ಯೆ ಬೇಕಾದರೆ ಇವಾಗ ನಾನು ಅಳತೆ ತೋರಿಸಿದ್ನಲ್ಲ, ತೊಗರಿಬೇಳೆ ಫ್ಲಾಟು ಬೆಲ್ಲ ಫ್ಲಾಟ್ ತೋರಿಸಿದ್ನಲ್ಲ, ರುಬ್ಬಬೇಕಾದಾಗ ನಿಮಗೆ ಸ್ವೀಟ್ ಗೊತ್ತಾಗತ್ತಲ್ಲ, ಬೇಕಾದ್ರೆ ಇನ್ನು ಸ್ವಲ್ಪ ಸ್ವೀಟು ಮಿಕ್ಸ್ ಮಾಡ್ಕೋಬೋದು ಬೆಲ್ಲ. ಯಾಕೆಂದ್ರೆ ಒಂದೊಂದ್ಸತಿ ಬೆಲ್ಲದಲ್ಲಿ ಸಿಹಿ ಜಾಸ್ತಿ ಇರುತ್ತೆ, ಒಂದೊಂದ್ಸತಿ ಸ್ವಲ್ಪ ಕಡಿಮೆ ಇರುತ್ತೆ. ನಮ್ಗೆ ಜಾಸ್ತಿ ಆದರೆ ತೆಗಿಯೋದಿಕ್ಕಾಗಲ್ಲ, ಕಡಿಮೆ ಆಗ ಅದಕ್ಕೆ ನಾವು ಬೆರೆಸ್ಕೋಬೋದು ರುಬ್ಬಬೇಕಾದಾಗ. ಹಾಗಾಗಿ ಇನ್ನು ಸ್ವಲ್ಪ ಸಿಹಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಫ್ಲಾಟ್ ತೊಗರಿಬೇಳೆ ಹಾಕೊಂಡ್ರೆ ಫುಲ್ಲು ಬೆಲ್ಲ ಹಾಕೋ, 1 ಅಳತೆ ಬೆಲ್ಲ ಹಾಕೋಬೋದು. ಆ ಟೇಸ್ಟ್ ನೋಡಿ ನೀವು, ಬೆಲ್ಲದ ಟೇಸ್ಟ್ ನೋಡಿ ನೀವು ರುಬ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈಗ ನಾನು ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ಸತಿ ಯುಗಾದಿಗೆ ಎಲ್ಲರೂ ಒಬ್ಬಟ್ಟು ಮನೆಯಲ್ಲೇ ರೆಡಿ ಮಾಡಿ ಹೇಗೆ ಬಂತು ಅಂತ ಹೇಳಿ. ನೋಡಿ ಸ್ನೇಹಿತರೆ, ಒಬ್ಬಟ್ಟು ಸೂಪರ್ ಆಗಿದೆ. ಸ್ವೀಟು ಎಲ್ಲ ಸರಿ ಇದೆ ನೋಡಿ. ತುಪ್ಪ ಹಾಲು ಹಾಕೊಂಡು ಒಬ್ಬಟ್ಟು ತಿಂದರೆ ಊಟನೇ ಬೇಡ ಅನ್ಸತ್ತೆ, ಅಷ್ಟು ಟೇಸ್ಟ್ಫುಲ್ ಆಗಿರುತ್ತೆ. ನೀವು ಮಾಡಿ ಮನೇಲಿ ಹೇಗೆ ಬಂತು ಅಂತ ಹೇಳಿ. ನಾನಿ ಕಿಚನ್ ಬೈ ಸಾಧನ. ಎಲ್ಲರಿಗೂ ಬಾಯ್.